ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಪಡ್ಡು ಅಂತ ಹೇಳ್ಬಿಟ್ಟು, ಪಡ್ಡನ್ನ ಯಾವ ರೀತಿ ಯಾವ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಪಡ್ ಮಾಡ್ತಾರೆ, ನಾವ್ ಯಾವ ತರ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾನು ಒಂದು ಕಪ್ ರೇಷನ್ ಅಕ್ಕಿ ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಉದ್ದಿನ ಬೇಳೆ, ಕಡಲೆಬೇಳೆ, ಸ್ವಲ್ಪ ಮೆಂತೆಕಾಳು ಇವನ್ನು ಸಹ ಆಡ್ ಮಾಡ್ಕೊಂಡು ಸ್ವಲ್ಪ ನೀರ್ ಹಾಕಿ ಕ್ಲೀನ್ ವಾಶ್ 3 to 4 ಟೈಮ್ಸ್ ವಾಶ್ ಮಾಡಿ. ಇಲ್ಲ ರೇಷನ್ ಅಕ್ಕಿಯಲ್ಲಿ ನೋಡಿ ಇಷ್ಟ ತರ ಚಿಕ್ಕ ಚಿಕ್ಕದಾಗಿರೋಂತ ಸಣ್ಣ ಹುಳುಗಳ ತರ ಇರುತ್ತೆ. ಹುಳ ಅಲ್ಲ ಅದು, ಅದೇನು ಹೇಳ್ತಾರೆ ನಮಗೆ ಗೊತ್ತಾಗ್ತಿಲ್ಲ. ನೋಡಿ ನೋಡಿ ಈ ತರ ಇರೋದ್ರಿಂದ ಇದನ್ನ ನೀಟಾಗಿ 3 to 4 ಟೈಮ್ಸ್ ಕ್ಲೀನ್ ವಾಶ್ ಮಾಡಿ. ವಾಶ್ ಮಾಡಿಬಿಟ್ಟು ಒಂದು 6 hours ನೆನೆ ಇಡಬೇಕು ಇದನ್ನ. ನೋಡಿ ಈಗ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡಿಬಿಟ್ಟು ನೀಟಾಗಿ ಮುಚ್ಚಿಟ್ಬಿಡೋಣ ಇದನ್ನ. ಹಾಯ್ ನೋಡಿ, ಬೆಳಗ್ಗೆ ನಾವು ನೆನೆ ಇಟ್ಟಿದ್ವಿ ಅಕ್ಕಿ, ಅದನ್ನೆಲ್ಲ ಇಲ್ಲಿ ನೋಡಿ ಈಗ ಚೆನ್ನಾಗಿ ನೆಂದಿದೆ. ಈಗ ಮಸಾಲೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ಮಸಾಲೆ ಪಡ್ಡಿಗೆ ನೋಡಿ ನಾ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ತೀನಿ. ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಜೀರಿಗೆ ಮತ್ತೆ ಕೊತ್ತಂಬರಿ ಕಾಳು. ನೀವು ಶುಂಠಿ ಸಹ ಯೂಸ್ ಮಾಡಬಹುದು ಇದಕ್ಕೆ, ಅಥವಾ ಈ ಅಕ್ಕಿನ ರುಬ್ಬಿಟ್ಕೊಳ್ಳಿ ಈಗ. ಇಲ್ಲಾಂದ್ರೆ ಬೆಳಗ್ಗೆ ಇದನ್ನ ಮಸಾಲೆಯನ್ನ ರುಬ್ಕೊಂಡು ಅದಕ್ಕೆ ಹಾಕೊಂಡ್ರು ಬರುತ್ತೆ. ನಾ ಎಲ್ಲ ಒಟ್ಟಿಗೆ ಹಾಕೋತೀನಿ. ಈ ಮಸಾಲೆಗಳನ್ನ ಫಸ್ಟ್ ರುಬ್ಕೊಳ್ಳೋಣ. ಎಲ್ಲಾ ಮಸಾಲೆ ಹಾಕೊಂಡಾಯ್ತು. ನಾನು ಸ್ವಲ್ಪ ರೈಸ್ ಮತ್ತೆ ಮಂಡಕ್ಕಿನೂ ಸಹ ಇದಕ್ಕೆ ಆಡ್ ಮಾಡ್ಕೊತಾ ಇದೀನಿ. ನೀವು ಕಡಿಮೆ ರೈಸ್ ಹಾಕೊಳ್ಳಿ, ಚೆನ್ನಾಗಿ ಹುಳಿ ಬರಲ್ಲ. ಇದು ಮಂಡಕ್ಕಿ ಹಾಕೊಳ್ಳೋದು ಕ್ರಿಸ್ಪಿನೆಸ್ಸಿಗೋಸ್ಕರ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಂಡಕ್ಕಿಯನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ನಾನೀಗ ಅನ್ನ ಮತ್ತೆ ಮಂಡಕ್ಕಿಯನ್ನ ಆಡ್ ಮಾಡ್ಕೊಂಡಿದೀನಿ. ಈಗ ಬೆಳಗ್ಗೆ ನೆನೆಸಿ ಇಟ್ಟಿರುವಂತ ಅಕ್ಕಿಯನ್ನು ಸಹ ಇದಕ್ಕೆ ಹಾಕೊಳ್ಳಿ. ನಾನು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದೀನಲ್ಲ, ಅದಕ್ಕೆ ಒಂದೇ ಜಾರಿಗೆ ಹಾಕ್ತೀನಿ. ಕ್ವಾಂಟಿಟಿ ನೀವು ನೋಡಿಬಿಟ್ಟು ಹಾಕೊಳ್ಳಿ. ಜಾಸ್ತಿ ಲೋಡ್ ಮಾಡೋದ್ರಿಂದ ಮಿಕ್ಸಿ ಹಾಳಾಗ್ಬಿಡುತ್ತೆ. ನಾನು ಸ್ವಲ್ಪ ಕ್ವಾಂಟಿಟಿ ಅಲ್ವಾ, ಅದಕ್ಕೆ ನಾನು ಒಂದರಲ್ಲೇ ಎಲ್ಲ ಹಾಕೋತೀನಿ. ಈಗ ಎಲ್ಲ ಅಕ್ಕಿ ಹಾಕೊಂಡಾಗಿದೆ. ಈಗ ಸ್ವಲ್ಪ ಸಾಲ್ಟ್ ಅನ್ನ ಹಾಕೋತಾ ಇದೀನಿ. ಮತ್ತೆ ನೆಕ್ಸ್ಟ್ ಸ್ವಲ್ಪ ನೀರ್ ಹಾಕಿ ರುಬ್ಕೊಳ್ಳಿ. ತುಂಬಾ ತೆಳ್ಳಗೆ ಮಾಡಬೇಡಿ, ಇದು ಗಟ್ಟಿ ಇರಬೇಕು. ಈಗ ಇದು ಗ್ರೈಂಡ್ ಮಾಡ್ಬಿಡೋಣ. ಇದು ನೋಡಿ ಇಷ್ಟು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಒಂಚೂರು ನುಚ್ಚು ತರ ಇದ್ರು ಓಕೆ, ರವೆ ತರ ಇದ್ರು ಓಕೆ. ಈಗ ಇದನ್ನ ಈ ಪಾತ್ರೆಗೆ ಹಾಕೋತಿದ್ದೀನಿ. ಇದನ್ನ ಈಗ ಆಲ್ರೆಡಿ ಸಾಲ್ಟ್ ಹಾಕಿರೋದ್ರಿಂದ ಇದನ್ನ ಚೆನ್ನಾಗಿ ಈ ತರ ಮಾಡಬೇಕು. ಈ ತರ ಮಾಡೋದ್ರಿಂದ ಚೆನ್ನಾಗಿ ಹುದಿ ಬರುತ್ತೆ ಹಿಟ್ಟು. ನೋಡಿ ಈಗ ಈ ಪಡ್ಡಿನ ಹಿಟ್ಟು ರೆಡಿ ಇದೆ. ಈ ತರ ಕ್ಲೋಸ್ ಮಾಡಿಬಿಟ್ಟು ಬೆಳಗಿನ ತಿಂಡಿ ಮಾಡ್ಕೋಬಹುದು. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬ್ ಬಂದಿದೆ. ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಕಾವಲಿ ಇಟ್ಟೋಣ. ನೋಡಿ ಈ ತರ ಕಾವಲಿ ಇಟ್ಕೊಳ್ಳಿ. ಕಾವಲಿ ಇಟ್ಕೊಂಡು ಎಲ್ಲದಕ್ಕೂ ಸ್ವಲ್ಪ ಆಯಿಲ್ ಹಾಕಿ ಎಣ್ಣೆ ಹಾಕಿದ್ಮೇಲೆ ಈ ತರ ಆ ಮಸಾಲೆ ಹಿಟ್ಟನ್ನ ಈ ತರ ಹಾಕೊಳ್ಳಿ. ಈಗ ಸ್ವಲ್ಪ ಮುಚ್ಚಿಬಿಡೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ. ಇದಕ್ಕೆ ನೆಕ್ಸ್ಟ್ ನಾವು ಎಲ್ಲದಕ್ಕೂ ಮೇಲ್ಗಡೆ ಸ್ವಲ್ಪನೇ ಎಣ್ಣೆ ಹಾಕೊಳ್ಳಿ, ಸ್ವಲ್ಪ. ನೆಕ್ಸ್ಟ್ ಈ ತರನಾದ್ರೂ ತಗೊಳ್ಳಿ, ಇಲ್ಲಾಂದ್ರೆ ಈ ತರ ತಗೊಂಡ್ಬಿಟ್ಟು ನೀಟಾಗಿ ಈ ತರ ಎಬ್ಬಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ತುಂಬಾ ಚೆನ್ನಾಗಿದೆ.
ಮಸಾಲೆ ಪಡ್ಡು ತುಂಬಾನೇ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೀವು. ಸ್ವಲ್ಪ ಹೊತ್ತು ಮುಚ್ಚಿಬಿಡಿ ಈ ತರ. ನೋಡಿ ಈಗ ಬೆಂದಿರುತ್ತೆ, ಈಗ ತೆಗೆದು ಬಿಡೋಣ. ನೋಡಿ ಬಿಸಿ ಬಿಸಿಯಾದ ಪಡ್ಡು ರೆಡಿ ಆಗಿದೆ. ಥ್ಯಾಂಕ್ ಯು.